2026ಕ್ಕೆ ಪ್ರಳಯವಾಗುತ್ತಾ? ಕಾಲಜ್ಞಾನಿಗಳ ಮಾತು ನಿಜವಾಗುತ್ತಾ? ಇಲ್ಲಿದೆ ನೋಡಿ ವೀಕ್ಷಕರೇ ಸಂಪೂರ್ಣ ಮಾಹಿತಿ. ನಾನು ನಿಮ್ಮ ಯಾತ್ರಿಕ ಬಾಬು. ನಮಸ್ಕಾರ ಗೆಳೆಯರೇ, ನಾವು ವಿನಾಶದ ಅಂಚಿನಲ್ಲಿ ನಿಂತಿದ್ದೇವಾ? 2026ರಲ್ಲಿ ಭೂಮಿಯ ಮೇಲೆ ಮಹಾಪ್ರಳಯ ಸಂಭವಿಸಲಿದೆಯೇ? ನೂರಾರು ವರ್ಷಗಳ ಹಿಂದೆಯೇ ಬ್ರಹ್ಮಂಗಾರರು, ಕೈವಾರ ತಾತಯ್ಯನವರು ಮತ್ತು ಸಿದ್ದಪ್ಪಾಜಿಯವರು ಬರೆದಿಟ್ಟ ಕಾಲಜ್ಞಾನದ ಸಾಲುಗಳು ಇಂದು ಅಕ್ಷರಶಃ ನಿಜವಾಗುತ್ತಿವೆ. ಪ್ರಕೃತಿ ವಿಕೋಪಗಳು, ಯುದ್ಧದ ಭೀತಿ ಮತ್ತು ಬದಲಾಗುತ್ತಿರುವ ಮನುಷ್ಯನ ಬುದ್ಧಿ ಇವೆಲ್ಲವೂ ಯಾವುದೋ ದೊಡ್ಡ ಅನಾಹುತದ ಮುನ್ಸೂಚನೆ. ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಬಗ್ಗೆ ಕಾಲಜ್ಞಾನ ಏನು ಹೇಳುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ವೀಕ್ಷಕರೇ, ಕಾಲಜ್ಞಾನ ಎಂದರೆ ಬರುವ ಕಾಲದ ಬಗ್ಗೆ ಮೊದಲೇ ಬರೆದಿಟ್ಟ ಜ್ಞಾನ. ಭಾರತದ ನಾಟ್ರೋಡಾಮಸ್ ಎಂದೇ ಕರೆಯಲ್ಪಡುವ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ತಾಳೆಗರಿಗಳಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ವಿವರಿಸಿದ್ದಾರೆ. ಹಾಗೆಯೇ ಕರ್ನಾಟಕದ ಕೈವಾರ ತಾತಯ್ಯನವರು ಕೂಡ ಜಗತ್ತಿನ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ನೀಡಿದ್ದಾರೆ. ಇವರು ಅಂದು ಹೇಳಿದ್ದ ಎಷ್ಟೋ ವಿಷಯಗಳು ಇಂದು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿವೆ. ಕಾಲಜ್ಞಾನದಲ್ಲಿ ಹೇಳಲಾಗಿತ್ತು, ಹೆಣ್ಣು ಮಕ್ಕಳು ಅಬಲೆಯರಾಗದೆ ಸಾಬಲೆಯರಾಗುತ್ತಾರೆ, ಆಕಾಶದಲ್ಲಿ ಹಕ್ಕಿಗಳಂತೆ ಮನುಷ್ಯ ಹಾರುತ್ತಾನೆ, ನೀರನ್ನು ಕಾಸಿಗೆ ಮಾರುತ್ತಾರೆ. ಇವೆಲ್ಲವೂ ಇಂದು ನಿಜವಾಗಿವೆ. ಅಷ್ಟೇ ಅಲ್ಲ, ವಿಚಿತ್ರ ರೋಗಗಳು ಬಂದು ಜಗತ್ತನ್ನೇ ಕಾಡುತ್ತವೆ ಎಂದು ಬರೆಯಲಾಗಿತ್ತು. ಅದನ್ನು ನಾವು ಕರೋನಾ ರೂಪದಲ್ಲಿ ನೋಡಿದ್ದೇವೆ. ಹಾಗಾದರೆ ಮುಂದಿನದು ಪ್ರಳಯವೇ? ವೀಕ್ಷಕರೇ, 2026ರ ಬಗ್ಗೆ ವಿಜ್ಞಾನಿಗಳು ಮತ್ತು ಕಾಲಜ್ಞಾನಿಗಳು ಹೇಳುವ ಕೆಲವು ಭಯಾನಕ ವಿಷಯಗಳು ಇಲ್ಲಿವೆ. ಪ್ರಕೃತಿ ವಿಕೋಪ, ಸುನಾಮಿ, ಭೂಕಂಪ ಮತ್ತು ಜ್ವಾಲಾಮುಖಿಗಳು ಹೆಚ್ಚಾಗುತ್ತವೆ. ಸಮುದ್ರದ ಮಟ್ಟ ಏರಿ ಅದೆಷ್ಟೋ ನಗರಗಳು ನೀರಿನಲ್ಲಿ ಮುಳುಗುತ್ತವೆ ಎಂದು ಕಾಲಜ್ಞಾನ ಹೇಳುತ್ತದೆ. ಮಹಾಯುದ್ಧದ ಭೀತಿ, 3ನೇ ಮಹಾಯುದ್ಧದ ಬಗ್ಗೆ ಕಾಲಜ್ಞಾನದಲ್ಲಿ ಉಲ್ಲೇಖವಿದೆ. ರಕ್ತದ ನದಿಗಳು ಹರಿಯುತ್ತವೆ, ಅಣುಬಾಂಬ್ಗಳು ಅಬ್ಬರವಿರುತ್ತದೆ ಎನ್ನಲಾಗಿದೆ. ಈಗಿನ ರಷ್ಯಾ, ಉಕ್ರೇನ್ ಮತ್ತು ಇಸ್ರೇಲ್ ಯುದ್ಧಗಳನ್ನು ನೋಡಿದರೆ ಇದು ನಿಜವೆನಿಸುತ್ತದೆ. ಆಕಾಶದಿಂದ ಅನಾಹುತ, ಆಕಾಶದಿಂದ ಬೆಂಕಿಯ ಉಂಡೆಗಳು ಬೀಳುತ್ತವೆ ಅಥವಾ ಯಾವುದೋ ಒಂದು ನಕ್ಷತ್ರ ಭೂಮಿಯ ಹತ್ತಿರ ಬಂದು ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬ ಭಯಾನಕ ಭವಿಷ್ಯವಾಣಿಯೂ ಇದೆ. ಪ್ರಳಯ ಎಂದರೆ ಜಗತ್ತು ಪೂರ್ತಿ ಅಳಿಯುವುದಲ್ಲ, ಬದಲಾಗಿ ಅದೊಂದು ಬದಲಾವಣೆ. ಧರ್ಮ ಮರೆಯಾದಾಗ, ಅಧರ್ಮ ಹೆಚ್ಚಾದಾಗ ಪ್ರಕೃತಿ ತನ್ನನ್ನು ತಾನು ಸ್ವಚ್ಛ ಮಾಡಿಕೊಳ್ಳುತ್ತದೆ ಎಂದು ಸಿದ್ದಪ್ಪಾಜಿಯವರು ಕಾಲಜ್ಞಾನ ಹೇಳುತ್ತದೆ. ಅಹಂಕಾರದ ಮನುಷ್ಯನಿಗೆ ಪ್ರಕೃತಿ ಕಲಿಸುವ ಪಾಠವೇ ಈ ಪ್ರಳಯ. ಒಳ್ಳೆಯವರು ಈ ಅನಾಹುತದಿಂದ ಪಾರಾಗುತ್ತಾರೆ ಮತ್ತು ಹೊಸ ಸತ್ಯಯುಗ ಆರಂಭವಾಗುತ್ತದೆ ಎಂಬ ಆಶಾವಾದವೂ ಇಲ್ಲಿದೆ. ಗೆಳೆಯರೇ, 2026ಕ್ಕೆ ಪ್ರಳಯವಾಗುತ್ತದೆಯೋ ಇಲ್ಲವೋ ಎಂಬುದು ದೇವರಿಗೆ ಗೊತ್ತು. ಆದರೆ ನಾವು ಪ್ರಕೃತಿಯನ್ನು ಹಾಳು ಮಾಡುತ್ತಿರುವುದು ಸತ್ಯ. ನೀರು, ಗಾಳಿ, ಮಣ್ಣನ್ನು ಮಲಿನ ಮಾಡುತ್ತಿದ್ದೇವೆ. ಕನಿಷ್ಠ ಪಕ್ಷ ಇಂದಿನಿಂದಲಾದರೂ ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಮಾನವೀಯತೆಯಿಂದ ಬದುಕೋಣ. ಈ ಕಾಲಜ್ಞಾನ ನಮಗೆ ಭಯ ಹುಟ್ಟಿಸುವುದಕ್ಕಲ್ಲ, ಬದಲಾಗಿ ನಮ್ಮನ್ನು ತಿದ್ದಿಕೊಳ್ಳಲು ಇರುವ ಎಚ್ಚರಿಕೆ ಗಂಟೆ. ನಿಮ್ಮ ಅಭಿಪ್ರಾಯ ಏನು? 2026ರಲ್ಲಿ ನಿಜವಾಗಿಯೂ ಬದಲಾವಣೆ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ.
ಧನ್ಯವಾದಗಳು.